ನಮಸ್ಕಾರ. ಕರ್ನಾಟಕ ಅಖಿಲ ಬ್ರಾಹ್ಮಣ ಮಹಾಸಂಘ ಕರ್ನಾಟಕದ ಅಧ್ಯಕ್ಷರಾದಂಥ ಮತ್ತು ನನ್ನ ಪರಮ ಮಿತ್ರರು ಆದಂಥ ಅಶೋಕ್ ಹಾರ್ನಳ್ಳಿ ಅವರೇ, ಅಸ್ಕೋಟ್ ಜಯಸಿಂಹಾರವರೇ, ಲಕ್ಷ್ಮೀನಾರಾಯಣ್ ಭಟ್ರೆ, ಕರ್ನಾಟಕ ಬ್ಯಾಂಕಿನ ಜನರಲ್ ಮ್ಯಾನೇಜರ್ ನಾಗರಾಜ್ ಉಪಾಧ್ಯಾಯರೇ, ಚಾರ್ಟರ್ಡ್ ಅಕೌಂಟೆಂಟ್ ಸುರೇಶ್ ಅವರೇ, ರಘುನಾಥ್ ಅವರೇ, ಶಾಸಕರಾದಂಥ ಸಿ ಕೆ ರಾಮಮೂರ್ತಿ ಅವರೇ ಮತ್ತು ಗೌರವಾನ್ವಿತ ವಿಪ್ರ ಬಾಂಧವರೇ ಹಾಗೂ ವೇದಿಕೆ ಮೇಲೆ ಇರ್ತಕ್ಕಂಥ ಮಹನೀಯರೇ, ಇಲ್ಲಿ ಒಂದು ಮೇಲ್ಗಡೆ ಅಲ್ಲಿ ಬರೆದಿದ್ದಾರೆ ಏನಂದರೆ, ಈ ಕಟ್ಟಡದ ನಿರ್ಮಾಣಕ್ಕೆ ದೇಣಿಗೆ ನೀಡಿದ ವಿಪ್ರ ಬಾಂಧವರು. ಸರಿ, 2ರಿಂದ 11 ತನಕ ಬರೆದಿರು. ಸರಿ, ಕರ್ನಾಟಕ ಬ್ಯಾಂಕ್ ಏನದು? ಕರ್ನಾಟಕ ಬ್ಯಾಂಕ್ನ ನೀವು ವಿಪ್ರ ಅಂತ ಕರೆಯೋಕ್ಕಾಗುತ್ತೆ? ಅದೊಂದು ಇನಾನಿಮೇಟ್ ಆಬ್ಜೆಕ್ಟು. ಆದರೆ ಒಂದು ವಿಷಯ ಏನು ಅಂದರೆ, ಕರ್ನಾಟಕ ಬ್ಯಾಂಕಿನ ಪ್ರಾರಂಭ ಮಾಡಿದಂಥವರು 100 ವರ್ಷಗಳ ಹಿಂದೆ 18/2/2024 9 ಜನ ಬ್ರಾಹ್ಮಣರು ಅದನ್ನು ಸ್ಥಾಪಿಸಿದರು. ಆದ್ದರಿಂದ ಕರ್ನಾಟಕ ಬ್ಯಾಂಕನ್ನ ಆ ಹಂತದಲ್ಲಿ ಸೇರಿಸಿರೋದು ಒಂದು ಸಮರ್ಥನೀಯವೇ. ಅಶೋಕ್ ಹಾರ್ನಳ್ಳಿ ಅವರು, ನಾನು ಕರ್ನಾಟಕ ಬ್ಯಾಂಕಿಗೆ ಡೈರೆಕ್ಟರ್ ಆಗುವಾಗ ಅವರ 8 ವರ್ಷದ ಅವಧಿ ಮುಗೀತು. ಅವ್ರು ನನಗೆ ಒಂದು ದಿವಸ ಫೋನ್ ಮಾಡಿ ಹೇಳಿದರು, ಚಂದ್ರಶೇಖರ್ ಅವರೇ ಇದ್ದೀರಾ? ಇದು ಏನು ಹೇಳಿದ್ದೆ. ಇಲ್ಲ, ನೀವು ಕರ್ನಾಟಕ ಬ್ಯಾಂಕ್ ಡೈರೆಕ್ಟರ್ ಆಗಬೇಕು, ನಾನು ನಿಮ್ಮ ಹೆಸರನ್ನು ಸಜೆಸ್ಟ್ ಮಾಡಿಬಿಟ್ಟಿದ್ದೀನಿ ಅಂದರು. ನಾನು ಹೇಳಿದೆ, ನಾನು ಜಡ್ಜ್ ಆಗಿದ್ದನು, ಬ್ಯಾಂಕಿಗೂ ನನಗೂ ಏನು ಸಂಬಂಧ, ಬೇಡ ಸರ್ ಅಂದೆ. ಇಲ್ಲ, ಅದು ಹೆಚ್ಚಾಗಿ ಬ್ರಾಹ್ಮಣರ ಬ್ಯಾಂಕೆ, ನಿಮ್ಮಂಥವ್ರು ಇರಬೇಕಪ್ಪ ಅಂತಂದರು. ಅವ್ರು ಹೇಳಿದ ಮೇಲೆ ಅವರ ಸಂಬಂಧ ವಿಶ್ವಾಸ ಭಾಳ ಗಾಢವಾದಂಥದ್ದು. ನಾನು ಇಲ್ಲ ಅಂತಂದಿಲ್ಲ. ಈಗ ಮೊನ್ನೆ ಕೂಡ ಈ ಕಟ್ಟಡಕ್ಕೆ ಸಂಬಂಧಪಟ್ಟಾಗೆ ಒಟ್ಟು ಇದಕ್ಕೆ ಎಷ್ಟು ಖರ್ಚಾಗುತ್ತೆ ಅದರದ್ದು ಒಂದು ಎಸ್ಟಿಮೇಟ್ ಎಲ್ಲ ಕಳಿಸಿ ಒಂದು ವಿನಂತಿ ಕಳಿಸಿದ್ರು. ನಾನು ಎಕ್ಸಿಕ್ಯೂಟಿವ್ ಡೈರೆಕ್ಟ್ರಿಗೆ ಬರೆದಿದ್ದೆ. ಆಮೇಲೆ 10 ಲಕ್ಷ ಮಾಡಿದ್ದೀವಿ ಅಂದರು. ನಾನು ಜಾಸ್ತಿ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೆ, ನಾನೇನು ಮಾತಾಡಲಿಲ್ಲ. ಖಂಡಿತ ಮುಂದೆ ನಡೆಯುವಂಥ ಕಾರ್ಯಕ್ರಮಗಳಲ್ಲಿ ಕರ್ನಾಟಕ ಬ್ಯಾಂಕ್ ಹೆಚ್ಚು ದೇಣಿಗೆಯನ್ನು, ಆದಷ್ಟು ಹೆಚ್ಚು ದೇಣಿಗೆಯನ್ನು ಕೊಡಿಸುವಂಥ ನಿಟ್ಟಿನಲ್ಲಿ ನನ್ನ ಕೈಲಾದ ಪ್ರಯತ್ನ ಮಾಡ್ತೀನಿ. ದಿವಾಕರ್ ಬಾಬು ಅವರಾಗಲೇ ಹೇಳ್ಬಿಟ್ಟಿದ್ದಾರೆ, ಸರ್ 50 ವರ್ಷ ಆಗಿದೆ, ಅದಕ್ಕೊಂದು ದೊಡ್ಡ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ, ಅದಕ್ಕೆಲ್ಲ ಕರ್ನಾಟಕ ಬ್ಯಾಂಕಿನಿಂದ ನಮಗೆ ಧನ ಸಹಾಯ ಬೇಕಾಗ್ಬೋದು ಅಂತ. ಸುಧಾಕರ್ ಬಾಬು ಅವರಿಗಾಗಲೇ ನನಗೆ ಹೇಳ್ಬಿಟ್ಟಿದ್ದಾರೆ. ಆದ್ದರಿಂದ ಅದನ್ನೆಲ್ಲ ಖಂಡಿತ ಜ್ಞಾಪಕ ಇಟ್ಕೊಳ್ತೀವಿ. ಈಗಾಗಲೇ ಎಲ್ಲರೂ ಕೂಡ ಅಶೋಕ್ ಹಾರ್ನಳ್ಳಿ ಅವ್ರ ಬಗ್ಗೆ ಮಾತಾಡಿದರು. ಅಶೋಕ್ ಹಾರ್ನಳ್ಳಿ ಅವರ ತಂದೆ ಹಾರ್ನಳ್ಳಿ ರಾಮಸ್ವಾಮಿ ಅವರು ನಮ್ಮ ಗುರುಗಳು, ಅವರು ನಮ್ಮ ಮಾರ್ಗದರ್ಶಕರು. ನಾವು ಚಿಕ್ಕವರಾಗಿದ್ದಾಗ ನಾನು ಮತ್ತು ಹಾಸನದವರೇ ಆದಂಥ ಸುರೇಶ್ ಅವರು ಚೆನ್ನಾಗಿ ಅವ್ರನ್ನೆಲ್ಲ ಬಲ್ಲವರು. ಅಲ್ಲಿ ಬ್ರಾಹ್ಮಣ ಸಂಘಟನೆಗೆ ಅವರು ಮಾಡಿದಂಥ ಅಮೂಲ್ಯವಾದಂಥ ಸೇವೆಗಳನ್ನು ಯಾರೂ ಮರೆಯೋ ಹಾಗಿಲ್ಲ. ಕೇವಲ 40 ವರ್ಷನೂ ಆಗಿರಲಿಲ್ಲ ಅಂಥ ಕಾಲದಲ್ಲಿ ಮಲ್ನಾಡ್ ಟೆಕ್ನಿಕಲ್ ಎಜುಕೇಷನ್ ಸೊಸೈಟಿಯನ್ನು ಹಾಸನಕ್ಕೆ ತಂದು ಅತ್ಯಂತ ಉತ್ತಮವಾದಂಥ ಒಂದು ಸಂಸ್ಥೆಯಾಗಿ ಬೆಳೆದು ಅವರು ಇರೋ ತನಕನೂ ಅವರು ಚೇರ್ಮನ್ ಆಗಿದ್ದರು. ಅವರಾದ ನಂತರ ನಮ್ಮ ಅಶೋಕ್ ಅವರು ಮುಂದುವರಿಸ್ತಾ ಇದ್ದಾರೆ. ಬ್ರಾಹ್ಮಣ ಅಖಿಲ ಕರ್ನಾಟಕದ ಆದ್ಯಂತ ಎಲ್ಲ ತಿರುಗಾಡಿ ಅವರು ಸಮಯನೇ ಕೊಡೋಲ್ಲ. ಅವರು ಎಷ್ಟು ಬ್ಯುಸಿ ಅಡ್ವೊಕೇಟ್ ಅನ್ನೋದು ನನಗೆ ಗೊತ್ತು. ನಾನು ಜಡ್ಜಾಗಿ ಅವರು ಡೆಸಿಗ್ನೇಟೆಡ್ ಸೀನಿಯರ್ ಅಡ್ವೊಕೇಟು. ಅವ್ರಿಗೆ ನಿಮಗೆ ಗೊತ್ತಿಲ್ಲ, ಒಂದು ದಿನಕ್ಕೆ 5-6 ಕೇಸ್ನಲ್ಲಿ ಅವ್ರಿಗೆ ಬ್ರೀಫ್ ಮಾಡಿರ್ತಾರೆ. ಅಂಥ ಸಂದರ್ಭದಲ್ಲೂ ಕೂಡ ವೃತ್ತಿಯನ್ನು ಇಟ್ಕೊಂಡು ಈ ಸಂಘಟನೆಯನ್ನು ಇಟ್ಕೊಂಡು ಭಾಳ ಕೆಲಸ ಮಾಡ್ತಾ ಇದ್ದಾರೆ. ಭಾಳ ಜನರಿಗೆ ಅವರು ಇನ್ಸ್ಪೈರ್ ಮಾಡಿದ್ದಾರೆ. ಎಲ್ಲರೂ ಕೆಲಸ ಮಾಡಿಬಿಡ್ತೀವಿ, ಇನ್ಸ್ಪಿರೇಷನ್ ಕೊಡೋದು ಭಾಳ ಕಷ್ಟ. ಅದನ್ನು ನಮ್ಮ ಲಕ್ಷ್ಮೀನಾರಾಯಣ್ ಭಟ್ರು ಭಾಳ ಚೆನ್ನಾಗಿ ಹೇಳಿದರು. ಯಾಕೆಂದರೆ ಹಿರಿಯಣ್ಣ ಸ್ವಾಮಿಯವರಿಗೆ ಯಾವ ರೀತಿ ಹಾರ್ನಳ್ಳಿ ರಾಮಸ್ವಾಮಿಯವರು ಪ್ರೇರೇಪಣೆಯನ್ನು ಮಾಡಿ ಈ ಒಂದು ಮಟ್ಟಕ್ಕೆ ಒಂದು ತಂದರು ಅಂತಕ್ಕಂಥ ಇಂಥ ಒಂದು ಒಳ್ಳೆಯ ಕಾರ್ಯಕ್ರಮ ನಡೀತಾ ಇರ್ತಕ್ಕಂಥದ್ದು. ಇಲ್ಲಿ ಒಂದು ವಿಶೇಷ ಏನಂದರೆ, ಮೊದಲು ಯಾವುದೋ ಒಂದಷ್ಟು ಜನ ಮಾತ್ರ ಇರ್ತಾಯಿದ್ರು. ಈಗ ಬ್ರಾಹ್ಮಣ ಸಮಾಜದ ಎಲ್ಲ ಮತಗಳು ಕೂಡ ಕೂಡ್ತಾ ಇರ್ತಕ್ಕಂಥದ್ದು. ನೋಡಿ, ಹವ್ಯಕರು ಬರ್ತಲೇ ಇರಲಿಲ್ಲ ನಮಗೆ ತಿಳಿದಾಗೆ. ಹವ್ಯಕರೆಲ್ಲ ನಾವು ತಿಳಿದಾಗೆ ಬ್ರಾಹ್ಮಣ ಸಮಾಜ ಅಂದರೆ ನಮ್ಮದೇ ಒಂದು ಸಮಾಜ ಇದೆ ಅಂತ, ತಪ್ಪು ಅಂತೇನಿಲ್ಲ. ಆದರೆ ಎಲ್ಲರೂ ಇವರು ತಮ್ಮ ವ್ಯಾಪ್ತಿಯಲ್ಲಿ ಯಾರನ್ನೂ ಬಿಡದ ಹಾಗೆ ತೊಗೊಂಬಂದಿದ್ದಾರೆ. ಇಡೀ ಕರ್ನಾಟಕದಲ್ಲಿ ಇದೊಂದು ಮನೆ ಮಾತಾಗಿದೆ. ಇದಕ್ಕೆ ನಾವೆಲ್ಲ ಮಾಡಬೇಕು. ನಾವೇನು ಮಾಡಬೇಕಪ್ಪ ಅಂತ ಹೇಳಿದ್ರೆ, ನಾವು ಹಾಗೇನೆ ಈಗ ನಮ್ಮ ಪ್ರತಿ ತಿಂಗಳು ಒಂದು ಪೆನ್ಷನ್ ಬಂದಾಗಲೋ ಅಥವಾ ಸಂಬಳ ಬಂದಾಗಲೋ ನಿಮ್ಮ ಶಕ್ತಿಗೆ ಎಷ್ಟಾಗುತ್ತೋ, 10 ರೂಪಾಯಿ ಅದು 10 ರೂಪಾಯಿ, 20 ರೂಪಾಯಿ ಅದು 20 ರೂಪಾಯಿ. ನಮ್ಮನೇಲಿ ಒಂದು ಒಳ್ಳೆ ಕಾರ್ಯ ಮಾಡಿದ್ವಿ, 50 ರೂಪಾಯಿನೋ 100 ರೂಪಾಯಿನೋ ಬ್ರಾಹ್ಮಣ ಸಂಘಕ್ಕೆ ಅಂತ ಇಡ್ತಾ ಬನ್ನಿ. ಒಂದು ವರ್ಷಕ್ಕೆ 1,000 ರೂಪಾಯಿ ಆಗುತ್ತೆ. ನಮ್ಮಲ್ಲಿ ಇಡೋ ಕಾರ್ಯಕ್ರಮಗಳಲ್ಲಿ 1,000 ಕನಿಷ್ಠ ಆಗುತ್ತೆ. ಅದನ್ನೆಲ್ಲ ನಾವು ಕೊಟ್ಟರೆ ಭಾಳ ಹಣ ಬೇಕು. ಇವತ್ತು ಹಣ ಇಲ್ದರೆ ಯಾವ ಕೆಲಸನೂ ಮಾಡೋಕ್ಕಾಗೋದಿಲ್ಲ. ಭಾಳ ಮುಖ್ಯವಾದಂಥದ್ದು ನೇರ ದಿಟ್ಟ ನಿರಂತರ ಮಾರ್ಗದಲ್ಲಿ ದುಡಿಯೋಕ್ಕೆ ಅವಕಾಶ ಇದೆ. ಆ ರೀತಿ ಹಣವನ್ನು ಕೊಟ್ಟಾಗ
ಸಂಸ್ಥೆಗೆ ಭಾಳ ಅನುಕೂಲ ಆಗುತ್ತೆ. ಇಂಥ ಒಂದು ಕಾರ್ಯಕ್ರಮದಲ್ಲಿ ಈ ಸಂಘಕ್ಕೆ ಅಮೂಲ್ಯವಾದ ಸೇವೆಯನ್ನು ಸಲ್ಲಿಸಿದಂಥ ದಿವಂಗತ ಹಿರಣ್ಯ ಸ್ವಾಮಿಯರವರನ್ನ ನೆನೆಸ್ಕೊಂಡಿರ್ತಕ್ಕಂಥದ್ದು ಬಹಳ ಉಚಿತವಾದಂಥದ್ದು. ಸಂಘಟಕರಿಗೆ ನನ್ನ ಹೃತ್ಪೂರ್ವಕವಾದ ಧನ್ಯವಾದಗಳು. ನಮಸ್ಕಾರ. ಚಂದ್ರಶೇಖರ್ ಅವರು ನಮ್ಮ ವಿದ್ಯಾವಾಸಿನಿ ಮಹಿಳಾ ವಿದ್ಯಾರ್ಥಿನಿಯದಲ್ಲಿ ಅತ್ಯಂತ ಬಡತನದಲ್ಲಿದ್ದಂಥ 20 ಜನ ಮಕ್ಕಳಿಗೆ ಉಚಿತವಾದಂಥ ಲ್ಯಾಪ್ಟಾಪನ್ನು ಕೊಟ್ಟಿದ್ದಾರೆ. ಪ್ರೀತಿಯ ಸಂಕೇತ ಅಳಿಯದ ಸಂಬಂಧ ನಗುವಿನ ಸೌಂದರ್ಯ ಇದು ಸ್ನೇಹದ ಬಾಂಧವ್ಯ ಒಲವಿನ ಪ್ರತಿಧ್ವನಿ ತಂದಿದೆ ಸಂತಸ ಚಿನ್ನದ ಪ್ರತಿಹನಿ ತಂದಿದೆ ಸಂಭ್ರಮ ಮುಳಿಯ ಜ್ವಲ್ಸ್ ಕಣ ಕಣತಲು ಆನಂದ